ಅಲ್ಲ ನನಗೊಂದು ತಿಳಿವಲ್ತು, ನಾ ಫೋನ್ ಖರೀದಿ ಮಾಡಿನೋ ಏನು ಫೋನೇ ನನಗ್ ಖರೀದಿ ಮಾಡ್ಯದೋ ಗೊತ್ತಾಗೋದು ನನಗ. ಯಾಕಂದ್ರ ನಾವು ಫೋನಿಗೆ ಇಟ್ಟು ಅಡಿಕ್ಟ್ ಆಗಿ ಬಿಟ್ಟಿವಂತಂದ್ರ ಮುಂಜಾನೆ ಎದ್ದು ನೋಡು ಇನ್ಸ್ಟಾಗ್ರಾಮ್, ಮಕ್ಕಳ ಮುಂದೆ ನೋಡು ಇನ್ಸ್ಟಾಗ್ರಾಮ್. ಫೋನ್ ಚಾರ್ಜ್ ಖಾಲಿ ಆದ್ರಷ್ಟೇ ಫೋನ್ ಕುಲ್ಲ ಇರ್ಬೇಕು ಹೊರ್ತು, ಇಲ್ಲ ಅಂತಂದ್ರೆ ಕುಲ್ಲ ಇರ್ಲಕ್ ಸಾಧ್ಯನೇ ಇಲ್ಲ. ಅಷ್ಟು ಫೋನ್ ಯೂಸ್ ಮಾಡ್ಲಕತ್ತೀವಿ. ಯಾಕೆ ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಇನ್ನು ನಾವು ಸಾಲಿ ಕಲ್ತು ಬಾರ್ಲಿ ಬಿದ್ದಿದ್ದಂತ್ರು ಅಷ್ಟರಾಗೆ ಐತಿ. ಇನ್ನು ಫೋನ್ ಹಿಡ್ಕೊಂಡ್ ಕೂತ್ ಬಿಟ್ಟೇವ ಅಂದ್ರೆ ಮನಿಯವ್ರು ಹೊಯ್ಕೊಳ್ಳೋದು ಒಂದೇ ಬಾಕಿ. ಅವ್ರು ಹೊಯ್ಕೊಂಡ್ರು ನಾವು ಕೇಳೋ ಪರಿಸ್ಥಿತಿದಾಗಿರಲ್ಲ, ನಾವು ಕೇಳಲ್ಲ. ಹಿಂಗಾಗಿ ಅವ್ರು ನಮಗೇನು ಹೇಳಕ್ನು ಹೋಗಲ್ಲ, ಹೆಂಗಾರೆ ಮಾಡಿ ಹಾಳಾಗಿ ಹೋರಿ ಅಂತೇಳಿ ಬಿಟ್ಬಿಟ್ಟಾರ. ಇನ್ನು ನಾವು ಫೋನ್ ಬಿಟ್ಟು ನಮ್ಮ ಜೀವನ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ಅದು ಫೋನ್ ಚಾರ್ಜ್ ಖಾಲಿ ಆದಾಗ ಮಾತ್ರ. ಆವಾಗ ನಮಗೇನು ಅನಿಸ್ತಿರ್ತದಂದ್ರೆ ಅನ್ಸೋದು ಒಂದೇ, ಫೋನ್ ಚಾರ್ಜ್ ಖಾಲಿ ಜಲ್ದಿ ಆಗಕತ್ತೈತಿ, ಪಟ್ಟ ನಂಗೊಂದು ಪವರ್ ಬ್ಯಾಂಕ್ ತಗೋಬೇಕಂತ ಹೇಳಿ. ಹಿಂಗೆ ಆದ್ರ ನಮ್ಮ ಮುಂದಿನ ಜೀವನ ಹೆಂಗ, ನಾವು ಮುಂದೆ ಏನು ಮಾಡೋರು ತಿಳಿವಲ್ದು. ಇದೆಲ್ಲ ವಿಚಾರ ಮಾಡೋಷ್ಟು ಟೈಮ್ ನನಗಿಲ್ಲ. ಈಗ ಪಟ್ನ ಇನ್ಸ್ಟಾಗ್ರಾಮ್ದಾಗ ಸ್ಟೋರಿ ಹಾಕಿನಿ, ಎಷ್ಟು ಮಂದಿ ನೋಡ್ಯಾರ ಅನ್ನೋದು ನಾನು ನೋಡಬೇಕು. ಆಮೇಲೆ ಬರ್ತೀನಿ ರೀ. ನಮಸ್ಕಾರ.